ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ಕಥಂ ನಾಟಕ. ಹಾಯ್ ಗೈಸ್, ನೀವೀಗ ಪ್ರಿವ್ಯೂಲಿ ನೋಡಿದ್ರಲ್ಲ, ಆ ಥರ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ತಾನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಈಗ ನಿಮ್ಮ ಹತ್ರ ಇರೋ ಲೈಟ್ ಮೋಷನನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಡಿಸ್ಕ್ರಿಪ್ಷನ್ದಲ್ಲಿ ಒಂದು ಬೀಟ್ ಮಾರ್ಕ್ ಒಂದು ಶೇಕ್ ಎಫೆಕ್ಟ್ ಅಂತ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಬಂದಿಲ್ಲ ಅಂದರೆ ಈ ಥರ ಮಾಡಿ ಟೆಲಿಗ್ರಾಮ್ಗಳಲ್ಲಿ ಹೋಗಿಬಿಟ್ಟು YC ಎಡಿಟಿಂಗ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ, ಈ ಥರ ಬರುತ್ತೆ, ಅಲ್ಲಿ ಹೋಗಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಬೀಟ್ ಮಾರ್ಕ್ ಮೇಲೆ ಹೋಗೋಣ. ಬೀಟ್ ಮಾರ್ಕಲ್ಲಿ ಈ ಥರ ಇರುತ್ತೆ, ಒಂದು ವಿಡಿಯೋ ಒಂದು ಆಡಿಯೋ ಇರುತ್ತೆ. ಇಲ್ಲಿ ಫೋಟೋ ಹಾಕೊಳ್ಳಿ, ನಿಮ್ಗೆ ಯಾವ್ದು ಬೇಕೋ ಅದು ಫೋಟೋ ಹಾಕೊಳ್ಳಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಯಾವ್ದು ಬೇಕೋ ಆ ಫೋಟೋ ಹಾಕೊಳ್ಳಿ. ನಾನು ಇದನ್ನ ಹಾಕೋತೀನಿ. ಫುಲ್ ಲಾಂಗ್ ಮಾಡ್ಕೊಂಡ್ಬಿಟ್ಟು ಈ ಥರ ಕ್ಲಿಕ್ ಮಾಡ್ಕೋಣ. ಈ ಥರ ಆಯಿತು. ಈಗ ಇದನ್ನು ಕಟ್ ಮಾಡ್ತಾ ಹೋಗೋಣ. ಈ ಥರ ನೀಟಾಗಿ ಈ ಥರ ಕಟ್ ಮಾಡಿ. ಆಯಿತು, ಈ ಥರ ಆಯಿತು. ಈಗ ಇದಕ್ಕೆ ಶೇಕ್ ಎಫೆಕ್ಟ್ ಹಾಕ್ಬೇಕಲ್ಲ, ಬ್ಯಾಕ್ ಬಂದ್ಬಿಟ್ಟು ಶೇಕ್ ಎಫೆಕ್ಟ್ನಲ್ಲಿ ಹೋಗಿ, ಶೇಕ್ ಎಫೆಕ್ಟ್ನಲ್ಲಿ ಫಸ್ಟ್ ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಏನು ಶೇಕ್ ಎಫೆಕ್ಟ್ ಇಲ್ಲ, ಇದನ್ನು ಡಿಲೀಟ್ ಮಾಡ್ಕೊಂಡು ಬಿಡೋಣ. ಡಿಲೀಟ್ ಆಯಿತು. ಇದನ್ನು ಶೇಕ್ ಎಫೆಕ್ಟಲ್ಲಿ ಹಾಕೋಣ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಆಲ್ ಎಫೆಕ್ಟ್ ಅಂತ ಹೊಡ್ರಿ. ಬ್ಯಾಕ್ ಬಂದುಬಿಟ್ಟು ಬೀಟ್ ಮಾರ್ಕಲ್ಲಿ ಹೋಗಿಬಿಟ್ಟು ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಮಾಡಿ. ಆಯ್ತು, ಇದೇ ಥರ ಮತ್ತೆ ಅದನ್ನೇ ಎರಡನೇ ಫೋಟೋಕ್ಕೂ ಅದೇ ಥರ ಹಾಕೋಣ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಅಂತ ಹೊಡ್ರಿ. ಆಯಿತು. ಈಗ ಮೂರನೇ ಫೋಟೋದ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಎರಡನೇ ಫೋಟೋ ಅಷ್ಟೇ ಇರುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಆಲ್ ಎಫೆಕ್ಟ್ ಅಂತ ಹೊಡ್ರಿ. ಬ್ಯಾಕ್ ಬರ್ರಿ, ಮತ್ತು ಶೇಕ್ ಎಫೆಕ್ಟ್ನಲ್ಲಿ ಹೋಗಿ, ಬೀಟ್ ಮಾರ್ಕಲ್ಲಿ ಹೋಗ್ಬಿಟ್ಟು ಅದೇ ಥರ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಅಂತ ಹೊಡ್ರಿ. ಲಾಸ್ಟ್ ಇನ್ನೊಂದಿರುತ್ತೆ, ಅದನ್ನೇ ಹಾಕೋಣ. ಶೇಕ್ ಎಫೆಕ್ಟ್ನಲ್ಲಿ ಹೋಗಿ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಆಲ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬಂದುಬಿಟ್ಟು ಬೀಟ್ ಮಾರ್ಕಲ್ಲಿ ಹೋಗಿ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಅಂತ ಹೊಡ್ರಿ. ಆಯಿತು, ವಿಡಿಯೋ ರೆಡಿ ಆಯಿತು. ಇವಾಗ ಶೇಕ್ ಎಫೆಕ್ಟ್ನಲ್ಲಿ ಹೋಗಿ ಮತ್ತೆ ಇವೇನು 4 ಇದಾವಲ್ಲ, ಇದ್ರ 1 3 4 ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡಬಲ್ ಚೆಕ್ ಬಾಕ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಕಾಪಿ 4 ಲೇಯರ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಬಿಡಿ. ಕ್ಲಿಕ್ ಮಾಡಿಕೊಂಡು ಬ್ಯಾಕ್ ಬಂದು ಬೀಟ್ ಮಾರ್ಕಲ್ಲಿ ಹೋಗಿ ಸೇಮ್ ಅದೇ ಡಬಲ್ ಚೆಕ್ ಬಾಕ್ಸ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ 4 ಲೇಯರ್ಸ್ ಅಂತ ಇರುತ್ತೆ, ಅದನ್ನ ಮೇಲೆ ಕ್ಲಿಕ್ ಮಾಡಿಬಿಡು. ಆಯಿತು, ಈ ಥರ ವಿಡಿಯೋ ಆಯಿತು. ಡೌನ್ಲೋಡ್ ಮಾಡೋದೇಕಂದ್ರೆ ಮೇಲೆ ಚೆಕ್ ಬಾಕ್ಸಲ್ಲಿ ಏರೋ ಮಾರ್ಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಆಯಿತು ಗೈಸ್, ಟೇಕ್ ಕೇರ್ ಗೈಸ್.